ಇವತ್ತು ನಾವು ಬ್ರೇಕ್ಫಾಸ್ಟ್ ಡ್ರೈವ್ ಹೋಗ್ತಾ ಇದೀವಿ. ಈಗಲೇ ಎಷ್ಟು ಜನ ಇದ್ದಾರಲ್ಲ. ಒನ್ ಪ್ಲೇಟ್ ಬಾತ್ ಪಕ್ಕ ನಿಂಗೆ ಲೈಕ್ ಆಗತ್ತೆ. ಇದೊಂದು ಮಾತ್ರ ಈ ತರ ಗೀ ರೈಸ್ ತರ ಮಾಡೋದು. ಇಲ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬ್ರೇಕ್ಫಾಸ್ಟ್ ಡ್ರೈವ್ ಹೋಗ್ತಾ ಇದೀವಿ. ಬಟ್ ನಾನು ಕೇಳ್ತಾ ಇದ್ದಿದ್ದು ಬ್ರೇಕ್ಫಾಸ್ಟ್ ರೈಡ್ಗೆ, ಬಟ್ ಬ್ರೇಕ್ಫಾಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಈ ಸ್ಪಾಟ್ ಕೂಡ ಚನ್ನಪಟ್ಟಣದಲ್ಲಿ ಇರೋದು. ಆ್ಯಂಡ್ ಇದನ್ನು ಕೂಡ ನಾನು ಫುಡ್ ಬ್ಲಾಗರ್ಸ್ ಯಾರೋ ಮಾಡಿದ್ರು ವಿಡಿಯೋ, ಅದನ್ನ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು ಹೋಗಬೇಕು ಅಂತ. ಆ್ಯಂಡ್ ಹಾಗೆ ನಾವು ಕೂಡ ಬ್ರೇಕ್ಫಾಸ್ಟ್ಗೆ ಎಲ್ಲಾದರೂ ಒಂದು ದಿವಸ ಹೋಗೋಣ, ತುಂಬ ದಿನ ಆಗಿದೆ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಇವತ್ತು ಟೈಮ್ ಬಂದಿದೆ. ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅಲ್ಲಿ ಫುಡ್ ನಿಜವಾಗ್ಲೂ ವರ್ತ್ ಇಟ್ಟ ಅಷ್ಟು ದೂರ ಹೋಗೋದು ಅಂತ ಎಲ್ಲ ಪ್ರತಿಯೊಂದು ಈ ವಿಡಿಯೋಲಿ ನೋಡೋಣ. 1 hour later. ಎಸ್ ಗಾಯ್ಸ್, ಇವತ್ತು ಸಂಡೇ ಒಂದು ಬ್ರೇಕ್ಫಾಸ್ಟ್ ಡ್ರೈವ್ಗೆ ಅಂತ ಬಂದಿದ್ದೀವಿ ಚನ್ನಪಟ್ಟಣಕ್ಕೆ. ರೀಚ್ ಆಗಿದ್ದೀವಿ ಲೊಕೇಶನ್ಗೆ ಆಲ್ರೆಡಿ. ಇಲ್ಲಿ ನೋಡ್ಬೋದು, ನೋಡೋಣ ಅಲ್ಲಿ ಹೋಗಿ. ಬಟ್ ಒಂದಷ್ಟು ವೀಡಿಯೋಗಳು ನೋಡೇ ಬಂದಿದ್ದು ನಾವೇ ಅಲ್ವಾ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದೆಲ್ಲ ನೋಡೇ ಬಂದಿದ್ದು. ನೋಡೋಣ, ಟೇಸ್ಟ್ ಮಾಡೋಣ ಅಂತಾನೆ ಬಂದಿದ್ದೀವಿ. ಕಾರ್ಗಳು ಬೇಜಾನ್ ತರ್ಕ ಆಗಿದೆ. ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀವಿ, ಸುಮ್ಮನೆ ಎದ್ದೋ ರೆಡಿ ಆದೋ ಬರ್ತಾನೆ ಇದ್ದೋ. ಸೊ ತಿಂದು ನೋಡ್ತೀವಿ, ತುಂಬ ರಶ್ ಇದೆ. ಹೋಪ್ಫುಲಿ ಬೇಗ ಸಿಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ತೀವಿ. ಬನ್ನಿ ಟ್ರೈ ಮಾಡೋಣ, ಮಾಡ್ಬಿಟ್ಟು ಇಡೋಣ. ಒನ್ ಪ್ಲೇಟ್ ಬಾತ್ ದೋಸೆ ಆಮೇಲೆ ಬರೋದಾ? ಆಯ್ತು, ದೋಸೆ ಹಾಕ್ಬಿಡಿ. ಹೆಂಗಿದೆ? ಮಾಮೂಲಿ ದೋಸೆ ಒಂದ್ಸಲ ತಿನ್ಬೇಕು, ಬಟ್ ಚೆನ್ನಾಗತ್ತೆ, ಚೆನ್ನಾಗಿಲ್ಲ ಅಂತೇನಿಲ್ಲ. ಇಡ್ಲಿ ಓಕೆ ಓಕೆ. ಹೌದಾ? ಬಾತು ನಂಗೆ ಲೈಕ್ ಆಗಂಗೈತೆ. ನಾನು ಅವತ್ತು ನೋಡಿ ಅದೇ ಅಂದ್ಕೊಂಡಿದ್ದು, ಪಕ್ಕ ನಿಂಗೆ ಲೈಕ್ ಆಗತ್ತೆ. ಇದೊಂದು ಸಂಡೇ ಮಾತ್ರ ಈ ಥರ ಗೀ ರೈಸ್ ಥರ ಮಾಡೋದು. ನನಗೂ ಇದೇ ಇಷ್ಟ ಆಗಿದ್ದು ಇಡ್ಲಿಗಿಂತ. ವಡೆನೂ ಚೆನ್ನಾಗಿದೆ. ದೋಸೆ ಒಂದು ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗತ್ತೆ. ಇದರ ಹೋಟ್ಲಿಗೆ ಹೆಸರೆಲ್ಲ ಏನೂ ಇಲ್ಲ. ಅಂಕಲ್ ಹೆಸರು ಏನಂತ? ಲಕ್ಷ್ಮೀ ವೆಂಕಟೇಶ್ವರ ದೋಸೆ ಕ್ಯಾಂಪು. ಬಟ್ ಈ ಥರ ಹೇಳಿದ್ರೆ ಗೊತ್ತಾಗಲ್ಲ. ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಇರೋದು ರಾಜು ಹೋಟೆಲ್ ಅಂತ. ಲೊಕೇಶನ್ ಬಂದು ಬೆಂಗಳೂರಿಂದ ಬರೋರು ಚನ್ನಪಟ್ಟಣ ಟೌನ್ ಮುಗಿದ್ಮೇಲೆ ಇನ್ನೇನು ಮತ್ತೆ ಮೇನ್ ರೋಡ್ ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಆಗೋ ಟೈಮಲ್ಲಿ ಲೆಫ್ಟ್ ಸೈಡು. ಮೈಸೂರಿಂದ ಬಂದರೆ ಚನ್ನಪಟ್ಟಣ ಟೌನ್ಗೂ ಮುಂಚೆ ರೈಟ್ ಸೈಡಿಗೆ ಸಿಗತ್ತೆ ಇದು. ಬಟ್ ರೋಡಿಗೆ ಕಾಣಲ್ಲ, ಸ್ವಲ್ಪ ಒಳಗಡೆ ಇದೆ ಇದು. ಅಂದರೆ ಕೆಳಗಡೆ ಇರೋದ್ರಿಂದ ರೋಡ್ ಪಕ್ಕನೇ ಇದೆ, ಬಟ್ ಕಾಣಲ್ಲ ಅಷ್ಟೇ. ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದರೆ ಕ್ರೌಡ್ ಇತ್ತಲ್ಲ, ಆ ಬೇಸಿಸ್ ಮೇಲೆ ಗೊತ್ತಾಯ್ತು. ವೀಕ್ ಡೇ ಕ್ರೌಡ್ ಇಲ್ಲ ಅಂದರೆ ಸ್ವಲ್ಪ ನೋಡ್ಕೊ ಬನ್ನಿ ಅಷ್ಟೇ. ಇದೆ ಬೆಣ್ಣೆ ದೋಸೆ ಒಂದು ಪ್ಲೇಟು 2 ಕೊಡ್ತಾರೆ. ಪಲ್ಯ, ಚಟ್ನಿ, ಒಂದು ವಡೆ ಹಾಕಿರ್ತಾರೆ. ಮೇ ಬಿ ಖಾಲಿ ದೋಸೆ ಅಷ್ಟು ಮಜಾ ಕೊಡ್ತಿರ್ಲಿಲ್ಲ ಅನ್ಸುತ್ತೆ ನೋಡಿದ್ರೆ. ನಾರ್ಮಲ್ ಆಗಿ ಫೀಲ್ ಆಯ್ತಿತ್ತು ಅನಿಸ್ತು ನನಗೆ. ಬೆಣ್ಣೆ ದೋಸೆ ಕ್ರಿಸ್ಪಿಯಾಗಿ ಐತೆ, ಖಾಲಿ ದೋಸೆ ಎಷ್ಟು ಕ್ರಿಸ್ಪ್ ಬರ್ತಿಲ್ಲ ಫ್ರೈ ಮಾಡೋವಾಗ. ಖಾಲಿ ದೋಸೆ ಬಂದು ಸ್ವಲ್ಪ ಸೆಟ್ ದೋಸೆ ಥರ ಫೀಲ್ ಆಯ್ತೈತೆ. ಇದು ಕೈಂಡ್ ಆಫ್ ಅದೇ, ಅದು ಕ್ರಿಸ್ಪಿಯಾಗಿ ಬರ್ತಿದೆ, ಅದು ಡಿಫ್ರೆನ್ಸು. ಪಲ್ಯ ಈರುಳ್ಳಿ ಜಾಸ್ತಿ ಇದ್ದು ಚೆನ್ನಾಗಿದೆ. ಸಾಕು, ಇಬ್ಬರು ಬಂದಾಗ ಸಿಂಗಲ್ ಇಡ್ಲಿ, ಒಂದು ಬಾತು, ಒಂದು ಪ್ಲೇಟ್ ಬೆಣ್ಣೆ ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ. ಇಲ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ. ಬಟ್ ಕ್ರೌಡ್ ಹಂಗೆ ಇದೆ ಗಾಯ್ಸ್. ಬಂದು ನಮ್ಗೆ ಪಾರ್ಸಲು 8 ಪ್ಲೇಟ್ ತಗೋತಾರೆ, 5 ಪ್ಲೇಟು. ಇಲ್ಲೇ ತಿನ್ನೋರು ಬರ್ತಾರೆ. ಇಲ್ಲೊಬ್ರು ಹೊಟ್ಟೆ ಸಿಗ್ತಿದೆ, ಆಗಲೇ ಹೇಳ್ದು ಬೇಕು ಕೊಡಿ ಅಂದರು ಲೋಕಲ್ ಅವರು, ಏನೋ ರೆಗ್ಯುಲರ ಬರೋರು. ಆಯಿತು, ಖಾಲಿ ದೋಸೆ ಒಂದು ತಿಂತಾರೆ ಅರ್ಜೆಂಟ್ಗೆ. ಬೆಣ್ಣೆ ದೋಸೆ ಆಯ್ತೈತೆ ಕೊಡ್ತೀನಿ ಅಂದರು. ಬರೋದೇ ಬೆಣ್ಣೆ ದೋಸೆ ತಿನ್ನೋಕ್ಕೆ, ಖಾಲಿ ದೋಸೆ ಬೇಡ, ಬೆಣ್ಣೆ ದೋಸೆನೇ ಬೇಕು ಕೊಡಿ ಅಂತ ಇತ್ತಂತ. ಅಷ್ಟು ಜನ ಇದ್ದಾರೆ. ಚೆನ್ನಾಗಿ ಅನಿಸ್ತು ದೋಸೆ, ಕ್ರಿಸ್ಪಿ ಇರೋದ್ರಿಂದ. ನನಗೆ ಈ ಥರ ಕ್ರಿಸ್ಪಿ ಇಷ್ಟ ಆಗುತ್ತೆ. ಸೊ ನನಗೆ ಓವರಾಲ್ ಆಗಂತೂ ದೋಸೆ ಇಷ್ಟ ಆಯಿತು. ನಿಮಗೆ? ಚೆನ್ನಾಗಿದೆ. ವಡೆ ಇಷ್ಟ, ಉದ್ನೋಡೆ. ಆದರೆ ಇದು ಚೆನ್ನಾಗಿ ಕಿಕ್ ಕೊಡ್ತಾ ಇರೋದ್ರಿಂದ ಮುಟ್ತಾನೆ ಇಲ್ಲ ಅದನ್ನ. ಇನ್ನೊಂದು ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿರುವ ಅದನ್ನ ಬಲೆ ಜೊತೆ ಚೆನ್ನಾಗಿ ಕಿಕ್ ಕೊಡ್ತೈತೆ. ಇನ್ನೊಂದೇನಂದ್ರೆ ಇವ್ರಿಗೆ ಎಷ್ಟು ಬಿಸ್ನೆಸ್ ಆಗುತ್ತೋ ಏನೋ, ವಾಟರ್ ಬಾಟಲ್ ಅಂಗಡಿಯವ್ರಿಗೆ ಇದೆಲ್ಲ ಅರ್ಧ ಅಂತೂ ಬಿಸ್ನೆಸ್ ಖಂಡಿತ ಆಗುತ್ತೆ. ಇದು ಬೆಂಗಳೂರು ಮೈಸೂರು ಹಳೇದು ಹೈವೇ, ಅದರ ಸೈಡ್ ಬೈ ಅಲ್ಲೇ ಇದೆ ಇದು ಹೋಟೆಲ್.
ಬಟ್ ತುಂಬ ಕ್ರೌಡ್ ಇರುತ್ತೆ. ವೀಕ್ ಡೇ ಈಸ್ ದ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಬನ್ನಿ ಹೊರಡೋಣ. ಅಪ್ಪ ಏನು ಸೌಂಡಪ್ಪ. ಕಾರ್ ಪಾರ್ಕಿಂಗು ನಾವು ಇಲ್ಲಿ ನಿಲ್ಸಿದ್ದೀವಿ, ಬಟ್ ನಮ್ಗಿಂತ ಇಲ್ಲಿ ತನಕನೂ ಒಂದಷ್ಟು ಕಾರ್ ನಿಂತಿತ್ತು. ನಮ್ಮ ಹಿಂದೆನೂ ಇತ್ತು. ನಮ್ಮ ಹಿಂದೆನೂ ಇತ್ತು ನೋಡಿ, ಕಂಟಿನ್ಯೂಸ್ ಆಗಿ ಹಿಂಗೆ ಕಾರ್ ನಿಂತಿತ್ತು ನಾವು ಬರುವಾಗ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂದರೆ ಬಾತ್ ವಾಸ್ ಎಕ್ಸಲೆಂಟ್. ನನಗೆ ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ. ಉದ್ದಿನ ವಡೆ ವಾಸ್ ಸೂಪರ್. ಇಡ್ಲಿ ದೋಸೆ ಓಕೆ, ನಾರ್ಮಲಾಗಿ ಎಲ್ಲ ಕಡೆ ಹೆಂಗೆ ಸಿಗುತ್ತೆ ಹಾಗೆ ಸಿಗುತ್ತೆ, ಬಟ್ ಚೆನ್ನಾಗೂ ಇತ್ತು. ನಂಗೆ ದೋಸೆನೂ ಇಷ್ಟ ಆಯಿತು, ಹ್ಞೂ ತೊಂದರೆ ಇಲ್ಲ. ನನಗೆ ಓಕೆ ಆವ್ರೇಜ್ ಆ ಥರ. ಬಟ್ ಯು ಕ್ಯಾನ್ ವಿಸಿಟ್ ಒನ್ಸ್. ನೀವೇನಾದರೂ ಈ ರೋಡಲ್ಲಿ ಹೋಗ್ತಿದ್ರೆ ಅಥವಾ ಬ್ಯಾಂಗ್ಳೂರ್ ಮೈಸೂರು ಹೈವೇಲಿ ಹೋಗ್ತಿದ್ರೆ, ಹೈವೇಯಿಂದ 5 ಮಿನಿಟ್ಸ್ ಸಾಕು ಅನ್ಸುತ್ತಲ್ವಾ ಯೂ ಟರ್ನ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ವೇ ಎಕ್ಸಿಟ್ ತಗೊಂಡು 2 ಮಿನಿಟ್ಸ್ 5 ಮಿನಿಟ್ಸ್ 2 ಮಿನಿಟ್ಸಲ್ಲಿ ನಿಮ್ಗೆ ಸಿಗುತ್ತೆ. ಬ್ರೇಕ್ಫಾಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನಿಸಿದೆ ನನ್ನ ಕಮೆಂಟ್ ಮಾಡಿ. ಆಲ್ಸೋ ಫಾಲೋಸ್ ದ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು, ಬಾಯ್ ಬಾಯ್.